ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯ ದರ್ಶನ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಈ ವಿಡಿಯೋನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದಂದು ಅಂದ್ರೆ ಹುಟ್ಟಿದ ದಿನವಂದು ಅವರ ಸಮಾಧಿಯ ಬಳಿ ಈ ತರ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಇದು ಅವರ ಜನ್ಮದಿನದಂದು ಮಾಡಿರುವಂತಹ ಅಲಂಕಾರದ ವಿಡಿಯೋ ಆಗಿರುತ್ತದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬೆಂಗಳೂರಿನಲ್ಲಿ ಬರೋದು ಅಭಿಮಾನ್ ಸ್ಟುಡಿಯೋನಲ್ಲಿ. ನೀವು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಎಲ್ಲಿ ಬರುತ್ತೆ ಮೇಡಮ್ ಅಂತ ಕೇಳೋದಾದ್ರೆ ಕೆಂಗೇರಿ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ಕೆಂಗೇರಿ ಉತ್ರಳ್ಳಿ ಮೇನ್ ರೋಡ್ ಅಲ್ಲಿ ಈ ಅಭಿಮಾನ್ ಸ್ಟುಡಿಯೋ ನಿಮ್ಗೆ ಸಿಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೆಪ್ಟೆಂಬರ್ 18, 1950ರಲ್ಲಿ ಜನಿಸಿದರು. ಹಾಗೆ ಅವರ ಮೊದಲ ಹೆಸರು ಬಂದ್ಬಿಟ್ಟು ಸಂಪತ್ ಕುಮಾರ್ ಅಂತೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಿಸೆಂಬರ್ 30, 2009ರಲ್ಲಿ ಬ್ರೈನ್ ಸ್ಟ್ರೋಕ್ ನಿಂದ ನಿಧನವಾಗಿರುತ್ತಾರೆ. ಅದಂತೂ ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿನೇ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದಂದು ಅವರ ಎಷ್ಟೊಂದು ಅಭಿಮಾನಿಗಳು ಎಷ್ಟೊಂದು ಜನ ಆಗಮಿಸಿದ್ರು ಅಂದರೆ ಅಷ್ಟೊಂದು ಜನ ಇವತ್ತಿಗೂ ಆಗಮಿಸಿದ್ರು. ಹಾಗೆ ಅಲ್ಲಿ ಬ್ಲಡ್ ಡೊನೇಟ್ ಕೂಡ ಮಾಡ್ತಾ ಇದ್ರು ಅವರ ಅಭಿಮಾನಿಗಳು. ಹಾಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟೊಂದು ಜನ ಅಭಿಮಾನಿಗಳಿದ್ರು ಅಂದರೆ ಮತ್ತೆ ಅವರು ಎಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾ ಇದ್ರು ಅಂದರೆ ಒಬ್ರು ನಟ ಅವರು ಸತ್ತೋಗಿ ಸುಮಾರು ವರ್ಷಗಳೇ ಕಳೆದಿದೆ. ಆದರೂ ಈಗಲೂ ಕೂಡ ಅವರ ಹುಟ್ಟಿದ ಹಬ್ಬವನ್ನು ಇಷ್ಟೊಂದು ಖುಷಿಯಿಂದ ಅವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರನ್ನ ನೆನ್ಪು ಮಾಡಿಕೊಂಡು ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸಿ ಅಲ್ಲಿ ಹೋಗೋದಿದೆಯಲ್ಲ, ಬಹುಶಃ ಅಷ್ಟೊಂದು ಪ್ರೀತಿ ಯಾರಿಗೂ ಸಿಗೋದಿಲ್ಲ ಅಂತ ನಾನು ಅನ್ಕೊಂತೀನಿ. ಧನ್ಯವಾದಗಳು.